ಫ್ರೆಂಡ್ಸ್ ನೋಡಿ, ಹೀರೆಕಾಯಿ ಚಾಪ್ಸ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಹೀರೆಕಾಯಿ ಚಾಪ್ಸು ಅದೇ ಗ್ರೇವಿಲಿ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ಅರ್ಧ ಲೀಟ್ರ್ ಹಾಲು ಕೆಟ್ಟೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ, ಹಾಗಾಗಿ ಅದನ್ನು ಪನ್ನೀರ್ ಮಾಡಿದ್ದೀನಿ. ಅದೇ ಪನ್ನೀರನ್ನ ಗ್ರೇವಿ ಮಾಡ್ತೀನಿ ಹೀರೆಕಾಯಿ ಚಾಪ್ಸ್ ಜೊತೆಗೆ. ಚಪಾತಿ ಹೀರೆಕಾಯಿ ಚಾಪ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇದೇನಿರುತ್ತಲ್ಲ ಮುಳ್ಳು ಥರ ಇದನ್ನು ತೊಳಿಬೇಕು. ಇದನ್ನು ಹಿಂಗೆಲ್ಲ ಎರೆದು ಇದನ್ನು ಸಿಪ್ಪೆನ ಮೇಲಿಂದ ನೀಟಾಗಿ ಇದನ್ನು ತೊಳಿಬೇಕು. ಹೀರೆಕಾಯಿ ಚಾಪ್ಸ್ಗೆ ನೋಡಿ ಫ್ರೆಂಡ್ಸ್, ಇಷ್ಟಿಷ್ಟು ದಪ್ಪ ಇರಬೇಕು. 1 ಇಂಚು ಇಲ್ಲ 3/4 ಇಂಚು ದಪ್ಪ ಇರಬೇಕು. ಆಮೇಲೆ ತೀರಾ ಎಳೆದಾದ್ರೂ ಚೆನ್ನಾಗಿರಲ್ಲ, ತೀರಾ ಬಲ್ತ ಹೀರೆಕಾಯಿ ಆದರೂ ಚೆನ್ನಾಗಿ ಬರಲ್ಲ. ಸ್ವಲ್ಪ ನೋಡಿರಿ ಅಗಲ ಇರೋದನ್ನ ಸ್ವಲ್ಪ ಸೈಜ್ ಕಡಿಮೆ ಮಾಡ್ತಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಚಾಪ್ಸು. ಒಂದು ಸಲ ನಿಮ್ಮ ಮನೆಗೆ ಮಾಡ್ಕೊಂಡು ತಿನ್ನಿ ನೋಡಿ ಫ್ರೆಂಡ್ಸ್, ಪದೇ ಪದೇ ಮಾಡಬೇಕು ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿರಿ ಈ ನಾರು ಏನಿರುತ್ತಲ್ಲ ಇದನ್ನು ನೀಟಾಗಿ ತೆಗಿಬೇಕು. ಈ ಸಂದಿ ಎಲ್ಲ ಹಿಂಗೆ ಬೆಳ್ಳಾಕಿ ಹಿಂಗೆ ತೊಳಿಬೇಕು, ಯಾಕಂದರೆ ಗಲೀಜಿರುತ್ತೆ ಅದರಲ್ಲಿ. ನೀಟಾಗಿ ತೊಳಿಬೇಕು. ಇಷ್ಟಿಷ್ಟೇ ಇರಬೇಕು ಪೀಸು. ಇದು ಸ್ವಲ್ಪ ದಪ್ಪ ಆದ್ರೂ ಉಪ್ಪು ಖಾರ ಹಿಡಿಯಲ್ಲ ಅದಕ್ಕೆ. ಈ ಗ್ರೇವಿ, ಇದೇ ಗ್ರೇವಿನ ತುಂಬ ರುಚಿಕಟ್ಟಾಗಿರುತ್ತಲ್ಲ ಈ ಗ್ರೇವಿ. ಅದೇ ಹೇಳಿದ್ನಲ್ಲ ಪನ್ನೀರ್ ಇದೆ ಅಂತೇಳಿ, ಆ ಪನ್ನೀರ್ಗೂ ಇದೇ ಗ್ರೇವಿ ಹಾಕಿದ್ರೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಮತ್ತೆ ಅದನ್ನ ಇನ್ನೇನು ಸಪ್ರೇಟಾಗಿ ಮಾಡೋದಂದು ಇದೇ ಗ್ರೇವಿನಾಗೇ ಪನ್ನೀರ್ನೂ ಮಾಡ್ತಿದ್ದೀನಿ, ಪನ್ನೀರ್ ಕರಿನೂ ಮಾಡ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಹೆಚ್ಕೊಂಡೆ. ಹೀರೆಕಾಯಿ ಹೆಚ್ಚಿದ್ದಾಗಿದೆ. ಈಗ ನಾನು ಹುರಿತಾ ಇದ್ದೀನಿ, ಅಂದರೆ ಮಸಾಲೆ ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈಗ ನೋಡಿ ನಾನು ಬೆಳ್ಳುಳ್ಳಿ ಅಂದರೆ ಶುಂಠಿ ಹಾಕ್ತೀನಿ. ಫಸ್ಟು ಶುಂಠಿ ಹಾಕಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. 1 ಇಂಚು ಶುಂಠಿ ತಗೊಂಡಿದ್ದೀನಿ ನಾನು. ಸಣ್ಣದು 3 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನಾನು ಮಾಡ್ತಿರೋದು 3/4 kg ಹೀರೆಕಾಯಿ ಚಾಪ್ಸ್ ಮಾಡ್ತಿದ್ದೀನಿ. ಸಣ್ಣದು 3 ಬೆಳ್ಳುಳ್ಳಿ, 1 ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು 1 ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡಿ ರುಬ್ತೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಈರುಳ್ಳಿ ಬಾಳಬೇಕು ಅನ್ನೋದಕ್ಕೆ ನೋಡಿ ಕಲ್ಲುಪ್ಪು, ಇಷ್ಟು ಉಪ್ಪು ಹಾಕ್ತೀನಿ ಅಷ್ಟೇ. ನಾನು ಉಪ್ಪು ಭಾಳ ಹಾಕಲ್ಲ. ಮತ್ತು ಇದಕ್ಕೇ 1 ಚಿಟಿಕೆ ಅರಿಶಿನ ಹಾಕ್ತೀನಿ. ಈರುಳ್ಳಿ ಹಸಿ ವಾಸನೆ, ಶುಂಠಿ ಹಸಿ ವಾಸನೆ ಎಲ್ಲನೂ ವಾಸನೆ ಒಂಚೂರು ಅವಾಯ್ಡ್ ಆಗುತ್ತೆ. ಉಪ್ಪು ಬೆಳ್ಳುಳ್ಳಿ ಉಪ್ಪು ಇದನ್ನು ಹಾಕಿದ್ರೆ ಏನಾಕಿದ್ರೆ ಅರಿಶಿನ ಹಾಕಿದ್ರೆ. ನೋಡಿ ಇಷ್ಟ ಹಾಕ್ತಾ ಇದ್ದೀನಿ ಅಷ್ಟೇ ಅರಿಶಿನ. ಅರಿಶಿನ ಹಾಕಿದ ಮೇಲೆ ಒಂಥರ ಘಮ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಮೆಲ್ಲು. ಇಷ್ಟು ಹುರ್ಕೋಬೇಕು, ನೀಟಾಗಿ ಹುರಿಬೇಕು. ಇದನ್ನು ನೀಟಾಗಿ ಹಸಿ ವಾಸನೆ ಹೋದ್ರೇ ಸಾಂಬಾರು ರುಚಿ ಬರುತ್ತೆ. 2 ನಿಮಿಷ ಲೇಟಾಗಿ ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ಸಾಂಬಾರಲ್ಲ, ಇದು ಚಾಪ್ಸು. ಈಗ ನೋಡಿ ಇದು ಆಗಿದೆ. ಈಗ ಇದನ್ನು ತೆಗಿತೀನಿ ನಾನು. ಇದನ್ನು ಫ್ರೈ ಮಾಡಬೇಕು. ನೋಡಿ ನಾನು ಟೊಮೊಟೊ ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊನೂ ಆಗುತ್ತೆ ಫ್ರೆಂಡ್ಸ್, ಹಸಿ ವಾಸನೆ ಹೋಗ್ಬೇಕದು. ಟೊಮೊಟೊ ಬೇಗ ಫ್ರೈ ಆಗಿಬಿಡುತ್ತೆ. ಹೊಸಷ್ಟು ವಾಸನೆ ಇರಬಾರ್ದು ಫ್ರೆಂಡ್ಸ್. ಇದು ಹೊಸಷ್ಟು ವಾಸನೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಅನ್ಸಲ್ಲ.
ನೋಡಿ ಟೊಮೊಟೊನೂ ಬತ್ತಿದೆ. ಈಗ ಟೊಮೊಟೊನೂ ಆಗಿದೆ. ಇನ್ನೊಂದು 10 ಸೆಕೆಂಡ್ ಆಡಿಸ್ತೀನಿ ನಾನು ಟೊಮೊಟೊನ. ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಉರಿಬಾರ್ದು. ಆಫ್ ಮಾಡ್ತಿದ್ದೀನಿ ನಾನು. ಆಫ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹುರಿದಿದ್ದಾಗಿದೆ. ಇದನ್ನು ರುಬ್ಕೊಂಡ್ಬರ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಎಣ್ಣೆ ಎಷ್ಟು ಹಾಕಿದ್ದೀನಿ ಅಂದರೆ ಒಂದು 25ರಿಂದ 30 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ಅದು ಕಾಯಬೇಕು ಒಂಚೂರು. ನಾನು ಅದೇ ಬಾಣಲಿಲೇ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ತೀನಿ. ಹೀರೆಕಾಯಿ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಚಾಪ್ಸಿಗೆ ಹೀರೆಕಾಯಿ ನೋಡಿ ಇಷ್ಟು ತಪ್ಪನೇ ಹೆಚ್ಕೋಬೇಕು. ಹೀರೆಕಾಯಿ ಸಣ್ಣಗೆ ಹೆಚ್ಕೊಂಡ್ರೆ ತೆಳ್ಳಗೆ ಹೆಚ್ಕೊಂಡ್ರೆ ಅದು ಚಾಪ್ಸ್ ಮಾಡಲ್ಲ ಕೊಡ್ತದೆ. ಹೀಗೆ ಇರಬೇಕು ಹೀರೆಕಾಯಿ. ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಎಣ್ಣೆಗೆ ಚೆನ್ನಾಗಿ ಅದು ಫ್ರೈ ಆಗ್ತಿರ್ಬೇಕು. ಎಷ್ಟು ಬೇಯುತ್ತೋ ಎಣ್ಣೆಯಲ್ಲಿ ಹೀರೆಕಾಯಿ ಹಸಿ ವಾಸನೆ ಹೋಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ಜ್ಯೂಸಿಯಾಗಿರುತ್ತದೆ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೂ ಫ್ರೈ ಆಗಬೇಕು. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಸಮಾಧಾನವಾಗಿ ಮಾಡಿದ್ರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು. ಇಷ್ಟು ಹಾಕ್ತಾಯಿದ್ದೀನಿ ಮಸಾಲೆನ. ಇದು ಫ್ರೈ ಆಗ್ತಾಯಿದೆ. ಇದಕ್ಕೆ ಈ ಮಸಾಲೆ ಆ್ಯಡ್ ಮಾಡ್ತೀನಿ ನಾನು. ಅಂದರೆ ಈಗ 50% ಬೆಂದಿದೆ, 50% ಬೆಂದಿದೆ ಇದು ಎಣ್ಣೆಯಲ್ಲಿ. ಇದೊಂದು ಚೂರು ಬೇಯಬೇಕು. ಮಸಾಲೆ ಹಾಕ್ತೀನಿ. ಮಸಾಲೆ ಜೊತೆಗೆ ಇನ್ನೊಂದು 50% ಬೇಯಿ. ಈ ಫ್ರೈನ ಒಂದು ಸಲ ತಿಂದರೆ ಫ್ರೆಂಡ್ಸ್ ನೀವು ಮತ್ತೆ ತಿನ್ನಬೇಕು ಅಂತೀರ. ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು ಮಸಾಲೆ. ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾನು ಈ ಜಾರ್ ತೊಳೆದಿರೋ ನೀರು ಹಾಕ್ತಾಯಿದ್ದೀನಿ. ಇದಕ್ಕೀಗ ನಾವು ಇನ್ನೇನು ಹಾಕೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮಸಾಲೆ ಪೌಡ್ರ್ ಹಾಕ್ತೀನಿ ನಾನು. ತೋರಿಸ್ತೀನಿ ಮಸಾಲೆ ಪೌಡ್ರ್ ಎಷ್ಟು ಹಾಕಬೇಕು ಅಂತ. ನಿಮ್ಗಿನ್ನೂ ಖಾರ ಬೇಕು ಅನಿಸಿದ್ರೆ, ನಮಗೆ ಖಾರ ಇಷ್ಟು ಸಾಕು. ನಿಮ್ಗಿನ್ನೂ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ. ನಾನು ಸ್ವಲ್ಪ ಮಸಾಲೆ ಪುಡಿ ಹಾಕೋದನ್ನ ತೋರಿಸ್ತೀನಿ, ಎಷ್ಟು ಹಾಕ್ತೀನಿ ಮಸಾಲೆ ಪೌಡ್ರನ್ನ ಅಂತ. ನೋಡಿ, ನನ್ನ ಕೈ ಅಳತೆ ಇಷ್ಟೇ ನಾನು ಉಪ್ಪು ಹಾಕ್ತಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ರುಬ್ಬಿದ್ದೀವಲ್ಲ, ಹಾಗಾಗಿ ಅರ್ಧ ಸ್ಪೂನ್. ಈಗ ಇದು ಒಂದು ಕುದಿ ಬರಬೇಕು. ಇದು ಒಂದು ಕುದಿ ಬಂದ ತಕ್ಷಣ ನಾನು ಕಾಯಿ ರುಬ್ತೀನಿ. ಕಾಯಿ ಎಷ್ಟು ರುಬ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಕಾಯಿ, ಬಾದಾಮಿ, ಒಂದು 4 ಬಾದಾಮಿ, ಒಂದು ಅರ್ಧ ತೆಂಗಿನಕಾಯಿ, 1 ಸ್ಪೂನ್ ಗಸಗಸೆ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ತೋರಿಸ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು
ನೋಡಿ ಇಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ, 4ರಿಂದ 6 ಗೋಡಂಬಿ ಹಾಕ್ತಾಯಿದ್ದೀನಿ. ಗಸಗಸೆ ನೋಡಿ ಒಂದು ಅರ್ಧ ಸ್ಪೂನು, ನನ್ನ ಲೆಕ್ಕ ಕೈ ಅಳತೆ ನಂದು, ಒಂದು ಅರ್ಧ ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. ಇದನ್ನಿಷ್ಟು ಗ್ರೈಂಡ್ ಮಾಡ್ಕೊಂಬರ್ತೀನಿ ಈಗ ನಾನು. ನೋಡಿ ಅದಕ್ಕೆ ರುಬ್ಬಿದ್ದೀನಿ. ಫುಲ್ ನೈಸ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್, ಇದು ಆಗಲೇ ಟೇಸ್ಟ್ ಬರೋದು. ಈಗ ನೋಡಿ ಇದು ಬೆಂದಿದೆ. ಈಗ ಇದನ್ನು ಹಾಕ್ತೀನಿ ನಾನು. ಈ ರುಬ್ಬಿರೋದು ತೆಂಗಿನಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಗ್ರೇವಿ ರೆಡಿ ಆಗ್ತಾಯಿದೆ. ಇನ್ನೇನು ರೆಡಿ ಆಯಿತು, ಇನ್ನೊಂದು 50 ಸೆಕೆಂಡ್. ಇದು 1 ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್, ಇದು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆ. ಈಗ ಆಗಿದೆ ಇದು. ಈಗ ನಾನು ಇದನ್ನೇ ಎಲ್ಲ ಸ್ವಲ್ಪ ತಕ್ಕೊಂಡಿದ್ದೀನಿ, ಎಣ್ಣೆ ಖಾರನ. ಈಗ ಅದರಲ್ಲೇ ಪನ್ನೀರ್ ಕರಿನ ಮಾಡ್ತೀನಿ. ಹೀರೆಕಾಯಿ ಚಾಪ್ಸ್ ರೆಡಿಯಾಗಿದೆ. ಗೀ ರೈಸ್ಗಾಗಿರ್ಬೋದು,